ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ದೇಶ ಬರುವುದಲ್ಲ ಇಲ್ಲಿ ದೇಶೀಯ ಭಾವನೆ, ರಾಷ್ಟ್ರೀಯ ಭಾವನೆ. ಬ್ಯಾಕ್ ಹೋದಾಗೆ ಅದು ಆ ಒಂದು ಸಾಮ್ರಾಜ್ಯ ಶಕ್ತಿಗಳು, ಕಾರ್ಪೊರೇಟ್ ಶಕ್ತಿಗಳನ್ನ ಎದುರಿಸ್ಬೋದು. ಭಾಳ ದೀರ್ಘ ಹೋರಾಟ ಇದೆ. ಹೇಳಲಿ ಜನಸಂಖ್ಯೆ ಜನ ನಮ್ಮ ಕಡೆ ಬಲಿಷ್ಠ ರಾಷ್ಟ್ರಗಳು ಇದ್ದಾವಲ್ಲ, ನಮ್ಮ ಗುರಿ ಬರಲಿಕ್ಕೆ ದಕ್ಷಿಣ ಆಫ್ರಿಕಾ ಇದೆ. ಅವು ಬಲಿಷ್ಠ ನಮ್ಮ ಕಡೆ ಬರ್ತಾವೆ. ಈಗ ನಾವು ಮಾಡೋದು ಅಂದರೆ ಅಂತಾರಾಷ್ಟ್ರೀಯವಾಗಿ ಫೋರಮ್ ಮಾಡಬೇಕು. ಯಾವುದೇ ಮಾತಾಡೋ ಮುಂದೆ ಅದು ಇಂಟರ್ನ್ಯಾಷನಲ್ ಇದು, ಇಂಟರ್ನ್ಯಾಷನಲ್. ನಾವು 3 ಜೆಂಡ ಹಿಡ್ಕೊಂಡು ಕೂತಿಲ್ಲ, 4-5 ಮತ್ತು ಒಂದೇ ಕೆಂಪು ಜೆಂಡ. ಕಾರ್ಮಿಕ ವರ್ಗ, ಬುದ್ಧಿಜೀವಿ ವರ್ಗ ಒಂದಾಗಬೇಕು. ಇದೇನು ರಾಷ್ಟ್ರೀಯವಾದಿದೆಯಲ್ಲ, ಬಂಗಾಳದಾಗ ನಿಂತಿದೆ, ಅದು ಪಾಕಿಸ್ತಾನ, ಹಿಂದೂಸ್ತಾನ ಇದೆಲ್ಲ ಇಲ್ಲ. ಏಷ್ಯನ್ ಕಂಟ್ರೀಸ್ಗಳು, ಆಫ್ರಿಕನ್ ಕಂಟ್ರೀಸ್ಗಳು ಕೂಡಿ ಹೋರಾಟ ಮಾಡಬೇಕಾಗಿ ನೋಡ್ಲಾಕ ಇವಾಗ ಹೆಂಗೆ ಬರ್ತಿರ್ತದೆ. ಆ ಬಂಗಾಳದಾಗ ಹಂಗೆ ಮಾಡಿದ, ಮೋದಿ ಹಿಂಗೆ ಮಾಡಿದ. ಇವೆಲ್ಲ ರಾಷ್ಟ್ರೀಯವಾದ ಸ್ವಲ್ಪ ಹಿಟ್ಲರ್ಗೆ ಅನುಕೂಲ ಆದಂಗೆ ಅನುಕೂಲ ಆಗ್ತದೆ. ಯಾರಿಗೆ? ಸಾಮ್ರಾಜ್ಯಶಾಹಿಗಳಿಗೆ ಮತ್ತು ಕಾರ್ಪೊರೇಟಿಗೆ. ಅದನ್ನ ಮೀರಿ ನಾವು ಮೇಲೆ ಬರಬೇಕಾಗ್ತದೆ. ಈಗ ಮೀರಿ ಬರುವಂಥ ಕಾಲಿದು. ಕಾರ್ಪೊರೇಟ್ ಎದುರಿಸಲಿಕ್ಕೆ ದೇಶೀಯವಾದವನ್ನು ಬಿಟ್ಟು ಈ ಎಲ್ಲ ಪ್ರಜಾಪ್ರಭುತ್ವ ಶಕ್ತಿಗಳು, ಕಾರ್ಮಿಕ ಶಕ್ತಿಗಳು ಒಂದಾಗುವಂಥ ಕಾಲಿದ್ದು ಸದ್ಯ. ಇವತ್ತೇನು ಚಾಲೂ ಮಾಡ್ತೀವಿ ಈ ರೀತಿ ನಮ್ಮ ರೈತರು ಮಾತಾಡಿದ್ರು, ಭಾಳ ಚೆನ್ನಾಗಿ ಮಾತಾಡ್ತಾರೆ. ವಿವರಣೆ ಸಾಮ್ರಾಜ್ಯ ಬಗ್ಗೆ ವಿವರಣೆ ಹೆಂಗೆ ಕೊಡ್ತಿದ್ರು. ಏನೇನು 1908ಗೆ ಪುಸ್ತಕ ಬರೆದಿದ್ದಾರೆ ಸಾಮ್ರಾಜ್ಯ. ಮತ್ತು ಕಾರ್ಪೊರೇಟ್ ಆಗಿದೆ. ಈಗ ಕಾರ್ಪೊರೇಟ್ ಬಂದಿದೆ, ಸಾಮ್ರಾಜ್ಯ ಅಲ್ಲ. ಬ್ರಿಟಿಷ್ ಸಾಮ್ರಾಜ್ಯನ ಎದುರಿಸಿದ್ವಿ ನಾವು, ಎಲ್ಲ ಕೂಡ ಎದುರಿಸಿದ್ದೀವಿ. ಹಿಂದೂ ಮುಸಲ್ಮಾನ ಕೂಡಿ ಬ್ರಿಟಿಷ್ ವರ್ಗವಾದ ಹೊರಗೆ ಹಾಕಿದ್ವಿ ನಾವು. ಆದರೆ ಮತ್ತೆ ಬಂದಿದ್ದಾರೆ ಅವರು, ಕಾರ್ಪೊರೇಟ್ ರೂಪದಲ್ಲಿ ಬಂದಿದ್ದಾರೆ ಅವರು. ಕಾರ್ಪೊರೇಟ್ ಕಂಪ್ನಿಗಳಿದ್ದಾವೆ. ಅದನ್ನು ಎದುರಿಸೋದಂದರೆ ಒಂದೇ ಹಾದಿ. ಈ ಕೆಂಪು ಜೆಂಡಾಗಳಾಗಲಿ, ಜಾತಿಯನ್ನು ಬಿಟ್ಟು ಮೇಲೆ ಹೇಳ್ಬೇಕಾಗ್ತದೆ, ಧರ್ಮವನ್ನು ಬಿಟ್ಟು. ಕಾರ್ಮಿಕ ದುಡಿ ವರ್ಗ ಒಂದು ಕಡೆ ಆಗಿ ಇಡೀ ದೇಶ ತುಂಬ ಎಲ್ಲ ಕ್ರಾಂತಿ, ಜಾಗತಿಕ ಕ್ರಾಂತಿನೇ ಬರಬೇಕು. ಆ ಟಾಟಾ ಸ್ಕೇಲ್ದಂಗೆ ಕ್ರಾಂತಿಗೆ ಹೋಗ್ಬೇಕಾಗತ್ತೆ. ಇಡೀ ಎಲ್ಲ ಜಗತ್ತು ಕೂಡ್ಕೊಂಡು, ಎಲ್ಲ ನಮ್ಮ ಪರವಾಗಿರುವಂಥ ಸರ್ಕಾರಗಳು, ನಮ್ಮ ಪರವಾಗಿರುವಂಥ ಕಾರ್ಮಿಕ ಸಂಘಟನೆಗಳು ಕೂಡ್ಕೊಂಡು ಆಗ ಕಾರ್ಪೊರೇಟ್ ವಾದ ಓಡಿಸ್ಬೇಕಾದ್ರೆ ಜನಕ್ಕೆ ಗೊತ್ತಾಗಿಬಿಡುತ್ತೆ. ಇವತ್ತು ಹಾಡಾಗಲೇ ವೆನಿಜುಲಾದ ಮೇಲೆ ದಾಳಿ ಮಾಡ್ತಾರೆ, ತೊಗೊಂಡು ಹೋಗ್ತಾರೆ. ಮತ್ತು ನಾನೇ ಪರ್ಸೆಂಟ್ ಅಂತ ಹೇಳ್ತಾನೆ. ಇವತ್ತು ಪ್ರಜಾವಣೆಯಾಗಿ ನೋಡಿದ್ವಿ ನಾನೇ ವೆನಿಜುಲಾದ ಪರ್ಸೆಂಟ್. ಆ ಗ್ರೀನ್ ಲ್ಯಾಂಡ್ ತೋರ್ತೀನಿ ಅಂದರೆ ಆ ದುರಂಕಾರ ಇದೆ ಅಲ್ಲ, ಅದನ್ನು ವಾದ ಓಡಿಸಬೇಕಾದ್ರೆ ಅಮೇರಿಕನ್ ಹೇಳ್ರಿ ಅಮೇರಿಕನ್ ಸಾಮ್ರಾಜ್ಯಶಾಹಿಗಳು, ಅಲ್ಲಿನ ಅಧ್ಯಕ್ಷ ಟ್ರಂಪ್ ಅವರು ತಮ್ಮ ಸೈನ್ಯವನ್ನು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾದಂಥ ವೆನಿಜುವೆಲಾ ರಾಷ್ಟ್ರದ ಮೇಲೆ ಸೈನಿಕರನ್ನು ನುಗ್ಗಿಸಿ ಅಲ್ಲಿನ ಚುನಾಯಿತ ಅಧ್ಯಕ್ಷರಾಗಿರುವಂಥ ಇವತ್ತು ಮದುರೋ ಅವರನ್ನು, ನಿಕೋಲಸ್ ಮದುರೋ ಅವರನ್ನು ಮತ್ತು ಅವರ ಪತ್ನಿಯನ್ನು ಸೆರೆ ಹಿಡಿದು ಅಮೇರಿಕಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಇವತ್ತು ಅದು ಒಂದು ತೈಲ ರಾಷ್ಟ್ರ ಆಗಿರೋದರಿಂದ ಅಲ್ಲಿನ ತೈಲದ ಮೇಲೆ ಈ ಅಮೇರಿಕನ್ ಸಾಮ್ರಾಜ್ಯಶಾಹಿಗಳ ಕಣ್ಣು ಬಿದ್ದಿದೆ ಇವತ್ತು. ಹಾಗಾಗಿ ಇವತ್ತು ಎಲ್ಲೆಲ್ಲಿ ತೈಲ ರಾಷ್ಟ್ರಗಳು ಮತ್ತು ಬೇರೆ ಬೇರೆ ರಾಷ್ಟ್ರಗಳು ಅಮೇರಿಕನ್ ಸಾಮ್ರಾಜ್ಯಶಾಹಿಗಳ ಮಾತು ಕೇಳೋದಿಲ್ವೋ ಅಲ್ಲಿ ಇವತ್ತು ಅಮೇರಿಕನ್ ಸೈನ್ಯವನ್ನು ನುಗ್ಗಿಸಿ ತಾನು ಹೇಳಿದಂತೆ ಕೇಳುವಂಥ ಒಂದು ಕೈಗೊಂಬೆ ಸರ್ಕಾರವನ್ನು ಸ್ಥಾಪಿಸುವಂಥದ್ದು ಇವತ್ತು ಅಮೇರಿಕನ್ ಸಾಮ್ರಾಜ್ಯಶಾಹಿಗಳ ಹುನ್ನಾರಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಕಳೆದ 4ನೇ ತಾರೀಕಿನ ದಿವಸ ತನ್ನ ಸೈನಿಕರನ್ನು ಅಮೇರಿಕದಲ್ಲಿ ನುಗ್ಗಿಸಿ ಅಲ್ಲಿನ ಚುನಾಯಿತ ಅಧ್ಯಕ್ಷರನ್ನು ಹಾಗೂ ಅವರ ಪತ್ನಿಯನ್ನು ಅರೆಸ್ಟ್ ಮಾಡಿ ಇವತ್ತು ಅಮೇರಿಕಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಇದನ್ನು ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ತೀವ್ರವಾಗಿ ಖಂಡಿಸ್ತವೆ. ಅಮೇರಿಕನ್ ಸಾಮ್ರಾಜ್ಯಶಾಹಿಗಳ ಈ ರೀತಿ ರಕ್ತದಾಹ ಇವತ್ತು ಅಲ್ಲಿನ ಕಾರ್ಪೊರೇಟ್ ಕಂಪನಿಗಳ ಪರವಂಥ ಆರ್ಥಿಕ ನೀತಿ ಇವತ್ತು ತರುವಂಥ ರೀತಿಯಲ್ಲಿ ಇವತ್ತು ಅಮೇರಿಕನ್ ಟ್ರಂಪ್ ಹೋಗ್ತಾ ಇದೆ. ಇವತ್ತು ಅಮೇರಿಕ ರಾಷ್ಟ್ರದಲ್ಲಿಯೇ ಕೂಡ ಇವತ್ತು ಅಲ್ಲಿ ಪ್ರಜಾಪ್ರಭುತ್ವವಾದಿಗಳು ಅಮೇರಿಕದ ಈ ಕೃತ್ಯವನ್ನು ಇವತ್ತು ಖಂಡಿಸ್ತಾ ಇದ್ದಾರೆ. ಅಲ್ಲಿ ಕೂಡ ಪ್ರತಿಭಟನೆಗಳು ನಡೀತಾ ಇವೆ. ಜಗತ್ತಿನ ಎಲ್ಲ ಬೇರೆ ಬೇರೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿಯೂ ಕೂಡ ಇವತ್ತು ಅಮೇರಿಕದ ಈ ಒಂದು ಸಾಮ್ರಾಜ್ಯಶಾಹಿ ನೀತಿಯನ್ನು ವಿರೋಧಿಸಿ, ಆಕ್ರಮಣಕಾರಿ ನೀತಿಯನ್ನು ಖಂಡಿಸಿ ಇವತ್ತು ಈ ಒಂದು ಪ್ರಜಾಪ್ರಭುತ್ವ ಪ್ರತಿಭಟನೆಗಳು ನಡೀತಾ ಇವತ್ತು. ನನ್ನ ಹೆಸರು ಅಣ್ಣಾರಾಯ ಹೇಳಿಗರ. ಇವತ್ತು ಏಕಧ್ರುವದ ಜಗತ್ತು ನಿರ್ಮಾಣ ಆಗಿದೆ. ಏಕಧ್ರುವದ ಜಗತ್ತು ಅಂದ್ರೆ ಬರೀ ಸಾಮ್ರಾಜ್ಯವಾದಿಗಳು ಕೈ ಬಲಪಟ್ಬಿಟ್ಟಿದ್ದಾವೆ. ಆದ್ರಿಂದ ಅಮೆರಿಕ ಹೋಗಿ ಸಣ್ಣ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡುತ್ತೆ, ಸಿರಿಯಾ ಮೇಲೆ ಅಟ್ಯಾಕ್ ಮಾಡುತ್ತೆ, ಲಿಬಿಯಾ ಮೇಲೆ ಅಟ್ಯಾಕ್ ಮಾಡುತ್ತೆ, ಇರಾಕ್ ಮೇಲೆ ಅಟ್ಯಾಕ್ ಮಾಡುತ್ತೆ, ಇರಾನ್ನ ಎದುರಿಸ್ತಾ ಇದೆ, ಪನಾಮ ಮೇಲೆ ಎದುರಿಸ್ತಾ ಇದೆ. ಇವತ್ತು ನೋಡಿ, ಇವತ್ತು ಅವನು ಟ್ರಂಪ್ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ ಟ್ರಂಪ್?
ನಾನೇ ಅಧ್ಯಕ್ಷ, ವೆನಿಜುವೆಲಾದ ಅಧ್ಯಕ್ಷ ನಾನೇ ಅಂತ ಹೇಳ್ತಾ ಇದ್ದೇನೆ. ವೆನಿಜುವೆಲಾ ಸುಪ್ರೀಂ ಕೋರ್ಟು ಅಲ್ಲಿ ಆಕೆ ಅಧ್ಯಕ್ಷ, ಆ ವೆನಿಜುವೆಲಾದ ಅಧ್ಯಕ್ಷನನ್ನಾಗಿ ತಾತ್ಕಾಲಿಕವಾಗಿ ಡೆಲ್ಸಿ ಅಂತಕ್ಕಂಥ ಉಪರಾಷ್ಟ್ರಪತಿ ಏನಾಗಿದ್ರು ಆಕೆಯನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಂಡಿದೆ. ಬಟ್ ಇವನು ಹೇಳ್ತಾ ಇದ್ದಾನೆ ಇವತ್ತು, ಯಾರು ಟ್ರಂಪ್, ನಾನೇ ಅಧ್ಯಕ್ಷ, ನನ್ನನ್ನು ಕೇಳಿ ನೀವೇನಿದ್ರು ವ್ಯವಹಾರ ಮಾಡ್ರಿ ವೆನಿಜುವೆಲಾ ಜೊತೆಗೆ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಕ್ಯೂಬಾ ಒಂದು ಸಣ್ಣ ರಾಷ್ಟ್ರ, ಸಮಾಜವಾದಿ ರಾಷ್ಟ್ರ, ಇಡೀ ಲ್ಯಾಟಿನ್ ಅಮೆರಿಕಾನ ಎದುರು ಹಾಕೊಂಡ್ಬಿಟ್ಟು ಧೈರ್ಯವಾಗಿ ಸಮಾಜವಾದವನ್ನ ಕ್ಯೂಬಾದಲ್ಲಿ ಎಸ್ಟಾಬ್ಲಿಷ್ ಮಾಡಿದೆ. ಆ ಕ್ಯೂಬಾಗೆ ಟ್ರಂಪ್ ಡೈರೆಕ್ಟ್ ಮಾಡ್ತಾ ಇದ್ದಾನೆ, ಇನ್ಮೇಲೆ ನೀನು ಏನಿದ್ರು ಕೂಡ ನನ್ನ ಜೊತೆ ವ್ಯವಹಾರ ಮಾಡು. ವೆನಿಜುವೆಲಾ ಪ್ರಶ್ನೆ ಬಂದ್ರೆ ನನ್ನ ಜೊತೆ ವ್ಯವಹಾರ ಮಾಡು. ವೆನಿಜುವೆಲಾದಿಂದ ತೈಲ ತರಿಸ್ಕೋಬೇಕಾ, ನನ್ನನ್ನು ಕೇಳು, ನಾನು ಕಳಿಸ್ತೀನಿ. ನೀನು ನೇರವಾಗಿ ವೆನಿಜುವೆಲಾ ಜೊತೆ ವ್ಯವಹಾರವನ್ನು ಬಿಟ್ಟು ಬಿಡಬೇಕು. ಇಲ್ಲದೆ ಹೋದ್ರೆ ನಿನ್ನ ಮೇಲೆ ಏನ್ ಪರಿಣಾಮ ಆಗುತ್ತೋ ಗೊತ್ತಿಲ್ಲ ನನಗೆ, ನಾನು ನಿನ್ನ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಇದು ಏನ್ ಹೇಳ್ತಾರೆ ಇದಕ್ಕೆ? ರಾಕ್ಷಸಿ ಕೃತ್ಯ, राक्षसी मनोधर्म। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।